ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. DPA ಕ್ರಿಯೇಷನ್ಗೆ ಸ್ವಾಗತ. ನಾವಿವತ್ತು ಚುಂಚನಕಟ್ಟೆಯಲ್ಲಿದ್ದೀವಿ. ಇದು ಮೈಸೂರು ತಾಲೂಕಿನಲ್ಲಿರುವಂಥ ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು. ಮೈಸೂರಿನಿಂದ ಸುಮಾರು 55 ಮತ್ತು 60 ಕಿಲೋಮೀಟರ್ ಒಳಗಡೆನೆ ಇರುವಂತಹ ದೇವಸ್ಥಾನ. ಧನುಷ್ಕೋಟಿ ಜಲಪಾತ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ಇದಂತೂ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಚುಂಚನಕಟ್ಟೆಯ ಮೊದಲ ಹೆಸರು ಚುಂಚಾರಣ್ಯ ಅಂತ ಇತ್ತು. ಅದು ಈ ಸ್ಥಳದ ಪುರಾಣದ ಕಥೆಯಿಂದಾಗಿ ಈಗ ಚುಂಚನಕಟ್ಟೆ ಅಂತ ಆಗಿದೆ. ಈ ದೇವಾಲಯದ ಗೋಪುರವು ಪ್ರವಾಸಿಗರನ್ನು ತುಂಬಾ ಆಕರ್ಷಿಸುತ್ತದೆ. ಹಾಗೂ ಈ ದೇವಾಲಯದ ಮುಂಭಾಗದಲ್ಲಿರುವಂತಹ ಹನುಮನ ಸ್ಟ್ಯಾಚು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಇದು ಈ ಕೆಲವು ವರ್ಷಗಳ ಹಿಂದೆ ಮಾಡಿರುವಂಥ ಸ್ಟ್ಯಾಚು. ನೋಡಿ ಎಷ್ಟು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಅಂತ. ದೇವಾಲಯದ ಮುಂಭಾಗದಲ್ಲೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಅಲ್ಲಿ ತುಂಬಾನೇ ಕೋತಿಗಳು ಸಹ ಇದ್ವು. ಅಲ್ಲಿ ನೀವು ನೋಡ್ಬೋದು ಹೇಗೆಲ್ಲ ಚೇಷ್ಟೆಗಳನ್ನ ಮಾಡ್ತಾ ಇದ್ವು ಅಂತ. ಇಲ್ಲಿ ಮಕ್ಕಳಿಗೋಸ್ಕರ ಆಟದ ಮೈದಾನ ಅಂತ ಮಾಡಿದ್ದಾರೆ. ಅಂದ್ರೆ ಒಂದು ಪಾರ್ಕ್ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಮಕ್ಕಳುಗಳನ್ನ ಕರ್ಕೊಂಡು ಬಂದ್ರೆ ಮಕ್ಕಳುಗಳಿಗೆ ಯಾವುದೇ ರೀತಿ ಬೇಜಾರಾಗದ ರೀತಿಲಿ ಆಟ ಆಡಿಸ್ಕೊಂಡು ಸಹ ಕರ್ಕೊಂಡು ಹೋಗ್ಬೋದು. ಮುಡಿಕಟ್ಟೆ ಮತ್ತು ವಸ್ತ್ರ ಬದಲಾವಣೆ ಪ್ಲಾಟ್ಫಾರ್ಮ್ನ ಮಾಡಿದ್ದಾರೆ. ನೀವು ಅಲ್ಲಿನ ಬಟ್ಟೆ ಬದಲಾವಣೆ ಅಥವಾ ಮುಡಿ ಕೊಡುವಂಥ ಶಾಸ್ತ್ರಗಳನ್ನೆಲ್ಲ ಇಟ್ಕೊಂಡಿದ್ರೆ ಅಲ್ಲಿ ಮಾಡಬಹುದು. ಹೀಗೆ ಕೆಳಗಡೆ ಡೌನ್ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಇಲ್ಲೂ ಒಂದು ಪುಟ್ಟದಾದ ದೇವಸ್ಥಾನ ಸಿಗುತ್ತೆ. ಬನ್ನಿ ನೋಡೋಣ. ನಾವು ಹಾಗೆ ನಡ್ಕೊಂಡು ಬರ್ತಾ ಇದ್ದಾಗೇನೆ ಎದುರುಗಡೆಗೇನೆ ಒಂದು ಮಂಟಪ ಕಾಣಿಸ್ತಾ ಇದೆ. ಹಾಗೂ ಅಕ್ಕಪಕ್ಕ ಸುತ್ತಮುತ್ತ ಮರಗಳಿದೆ. ಇಲ್ಲಿ ಕಾಣಿಸ್ತಾ ಇರೋ ಗೇಟ್ ಬಂದು ನಮಗೆ ಧನುಷ್ಕೋಟಿ ಜಲಪಾತದ್ದು. ಇಲ್ಲಿ ಮೊದಲು ಯಾವುದೇ ರೀತಿ ಗೇಟ್ಗಳು ಇರಲಿಲ್ಲ. ಈಗ ಸುಮಾರು ವರ್ಷಗಳ ಹಿಂದೆ ಮಾಡಿರೋಂಥ ಗೇಟು. ಮೊದಲು ಎಲ್ಲ ಕಡೆನೂ ಎಲ್ಲರೂ ಹೋಗಿ ಆಟ ಆಡೋಂಥದ್ದು, ಎಲ್ಲ ಫೋಟೋ ಶೂಟ್ ಮಾಡೋಂಥದ್ದು ಎಲ್ಲ ನಡೀತಾ ಇತ್ತು. ಆದರೆ ಅಲ್ಲಿ ತುಂಬ ಜನ ಬಿದ್ದು ಸತ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅನಿಸುತ್ತೆ ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಧನುಷ್ಕೋಟಿ ಜಲಪಾತ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಬಟ್ ಇದು ತುಂಬ ನೀರು ತುಂಬಿದಾಗ ಯಾವ ಥರ ಇರುತ್ತೆ ಅಂತ ನಿಮ್ಗೊಂದು ಫೋಟೋ ಹಾಕಿದ್ದೀನಿ. ಬಟ್ ಈಗ ಅಷ್ಟು ನೀರಿಲ್ಲ. ಇಲ್ಲಿಂದ ವಾಚ್ ಟವರ್ ಮಾಡಿದ್ದಾರೆ. ಈ ವಾಚ್ ಟವರ್ ಇಂದ ಧನುಷ್ಕೋಟಿ ಜಲಪಾತನ ನೋಡಿದಾಗ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಬನ್ನಿ ಹೇಗೆಲ್ಲ ಕಾಣುತ್ತೆ ಅಂತ ನೋಡೋಣ. ಇದು ವ್ಯೂ ಪಾಯಿಂಟ್ ಇಂದ ಕಾಣಿಸ್ತಾ ಇರೋಂಥ ದೃಶ್ಯ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಈಗಿನ ಜಲಪಾತ. ಇದು ಈಗ ನೀರು ತುಂಬಾನೇ ಕಡಿಮೆ ಆಗಿದೆ. ನೋಡ್ಬೋದು ನೀವು ಎಲ್ಲ ಫುಲ್ ಬರ್ಡ್ ಆಗಿಬಿಟ್ಟಿದೆ. ನೀರು ತುಂಬಿದಾಗ ಈ ರೀತಿ ಕಾಣಿಸುತ್ತೆ. ತುಂಬಿ ಹರಿತಾ ಇರುತ್ತೆ. ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ನೀರನ್ನ. ನಮಗೆ ವಾಚ್ ಟವರ್ ಮೇಲೆ ನಿಂತ್ಕೊಂಡಾಗ ಕಾಣಿಸ್ತಾ ಇರೋ ದೃಶ್ಯ ಇದು. ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ಇಷ್ಟು ನೀಟಾಗಿ ಕಾಣುತ್ತೆ.
ಎಷ್ಟು ಪೀಸ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಅಂದರೆ ನೋಡ್ತಾರೇ ಇರಬೇಕಂತ ಅನಿಸುತ್ತೆ. ನಮಗೆ ವಾಚ್ ಟವರ್ ಮೇಲೆ ನಿಂತ್ಕೊಂಡಾಗ ಕಾಣಿಸ್ತಂಥ ಸುತ್ತಮುತ್ತಲಿನ ದೃಶ್ಯ ಇದು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ವಾಚ್ ಟವರ್ನ. ಅಷ್ಟು ಹಾಗೂ ಹನುಮಂತನ ಸ್ಟ್ಯಾಚು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಈ ದೇವಾಲಯದ ಗೋಪುರ ನೋಡ್ತಂಗೆ ಅನ್ಸುತ್ತೆ ಪ್ರವಾಸಿಗರನ್ನ ತುಂಬಾನೇ ಆಕರ್ಷಣೆ ಮಾಡುತ್ತೆ ಅಂತ. ಇದು ದೇವಾಲಯದ ಸಮಯ. ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರ್ತಾರೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರ್ತಾರೆ. ಇಲ್ಲಿರುವ ಶ್ರೀರಾಮನಿಗೆ ಕೋದಂಡರಾಮ ಅನ್ನೋ ಹೆಸರು ಹೇಗೆ ಬಂತು ಮತ್ತು ಈ ಸ್ಥಳದ ಪುರಾಣವು ತ್ರೇತಾಯುಗದ ಕಾಲದ ರಾಮಾಯಣ ಕಾಲದಲ್ಲಿ ನಡೆದಂತ ಒಂದು ಕಥೆಯಾಗಿದೆ. ಬನ್ನಿ ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ರಾಮ, ಸೀತಾ, ಲಕ್ಷ್ಮಣ ಇದ್ದಾರೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ರಾಮನ ಬಲಭಾಗದಲ್ಲಿ ಸೀತಾ ಮಾತೆ ಇದ್ದಾರೆ. ಅದ್ರದ್ದು ಹಿನ್ನೆಲೆ ತುಂಬಾನೇ ಇದೆ, ತಿಳ್ಕೊಳ್ಳೋಣ ಬನ್ನಿ. ರಾಮಾಯಣದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ತೃಣಬಿಂದು ಎಂಬ ಮಹರ್ಷಿಗಳ ಆಶ್ರಮವಿರುತ್ತೆ. ಅದೇ ಸಮಯದಲ್ಲಿ ಚುಂಚ ಮತ್ತು ಚುಂಚಿ ಎಂಬ ದುಷ್ಟ ರಾಕ್ಷಸ ದಂಪತಿಗಳು ಸಹ ಇರ್ತಾರೆ. ಇವರು ದಾರಿ ಹೋಕರರಿಗೆ ತುಂಬಾನೇ ತೊಂದರೆ ನೀಡ್ತಾ ಇರ್ತಾರೆ. ನಂತರ ತೃಣಬಿಂದು ಮಹರ್ಷಿಗಳ ತಪಸ್ಸು ಶಕ್ತಿಯಿಂದ ಈ ಚುಂಚ ಚುಂಚಿ ದಂಪತಿಗಳಿಗೆ ಒಳ್ಳೆಯವ್ರನ್ನಾಗಿ ಮಾಡ್ತಾರೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಚುಂಚನಕಟ್ಟೆ ಎಂಬ ಹೆಸರು ಸಹ ಬಂದಿದೆ. ಅನಂತರ ಶ್ರೀ ರಾಮಚಂದ್ರರು ತಮ್ಮ ವನವಾಸದ ಸಮಯದಲ್ಲಿ ಸೀತಾ ಲಕ್ಷ್ಮಣರ ಸಮೇತರಾಗಿ ಈ ಕ್ಷೇತ್ರಕ್ಕೂ ಸಹ ಆಗಮಿಸಿರುತ್ತಾರೆ. ಶ್ರೀಮನ್ ನಾರಾಯಣರ ಪರಮ ಭಕ್ತರಾದ ತೃಣಬಿಂದು ಮಹರ್ಷಿಗಳಿಗೆ ದರ್ಶನ ನೀಡುವ ಸಲುವಾಗಿ ಶ್ರೀ ರಾಮಚಂದ್ರರು ಅವರ ಆಶ್ರಮಕ್ಕೆ ಆಗಮಿಸಿರುತ್ತಾರೆ. ಆಗ ಮಹರ್ಷಿಗಳು ಶ್ರೀ ರಾಮಚಂದ್ರರಲ್ಲಿ ಸೀತಾ ಮಾತೆಯು ಶ್ರೀ ರಾಮಚಂದ್ರರ ಬಲಭಾಗದಲ್ಲಿ ನಿಂತಿರುವ ರೂಪದಲ್ಲಿ ದರ್ಶನ ನೀಡಬೇಕೆಂದು ಕೋರಿಕೊಳ್ಳುತ್ತಾರೆ. ಶ್ರೀ ರಾಮಚಂದ್ರರು ಮಹರ್ಷಿಗಳ ಕೋರಿಕೆಯನ್ನು ಇಲ್ಲಿ ಈಡೇರಿಸುತ್ತಾರೆ. ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣರು ಈ ಕ್ಷೇತ್ರಕ್ಕೆ ಆಗಮಿಸಿದ್ದ ನೆನಪಾರ್ಥವಾಗಿ ಕೋದಂಡರಾಮ ದೇವಾಲಯವನ್ನು ಇಲ್ಲಿ ನಿರ್ಮಿಸಲಾಗುತ್ತದೆ. ದೇವಾಲಯದ ವಿಶೇಷತೆ ಏನೆಂದರೆ ಗರ್ಭಗುಡಿಯಲ್ಲಿ ಶ್ರೀರಾಮರು ಬಲಭಾಗದಲ್ಲಿ ಸೀತಾ ಮಾತೆಯ ಮೂರ್ತಿ ಇದ್ದು ಎಡಭಾಗದಲ್ಲಿ ಲಕ್ಷ್ಮಣರ ಮೂರ್ತಿ ಇದೆ. ಸಾಮಾನ್ಯವಾಗಿ ಎಲ್ಲ ಶ್ರೀರಾಮಚಂದ್ರರ ದೇವಾಲಯಗಳಲ್ಲಿ ಸೀತಾಮಾತೆಯ ವಿಗ್ರಹವು ಎಡಭಾಗದಲ್ಲಿ ಹಾಗೂ ಲಕ್ಷ್ಮಣರ ಮೂರ್ತಿಯು ಬಲಭಾಗದಲ್ಲಿರುತ್ತದೆ. ಸಾಮಾನ್ಯ
ಸಾಮಾನ್ಯವಾಗಿ ಎಲ್ಲ ರಾಮ ಸೀತಾ ಲಕ್ಷ್ಮಣರ ದೇವಾಲಯಗಳಲ್ಲಿ ಆಂಜನೇಯ ಸ್ವಾಮಿಯು ಜೊತೆಯಲ್ಲೇ ಇರುತ್ತಾರೆ. ಆದರೆ ಈ ಸ್ಥಳಕ್ಕೆ ಬರುವ ಮುನ್ನ ರಾಮ ಸೀತೆ ಆಂಜನೇಯ ಪರಿಚಯವಿರುವುದಿಲ್ಲ. ಹೀಗಾಗಿ ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಇರೋದಿಲ್ಲ. ಹೀಗಾಗಿ ಇದು ಅತ್ಯಂತ ಅಪರೂಪದ ದೇವಾಲಯವಾಗಿದೆ. ಈ ಮತ್ತೊಂದು ವಿಶೇಷತೆ ಇದೆ. ನೀರಿನಲ್ಲಿ ಹರಿಯುವ ಕಾವೇರಿ ನದಿಯ ಬಣ್ಣವು ಒಂದು ಜಾಗದಲ್ಲಿ ಮಾತ್ರ ಹಳದಿ ಬಣ್ಣದಿಂದ ಕಂಡುಬರುತ್ತದೆ. ಈ ಸ್ಥಳವನ್ನು ಸೀತಾಮಡು ಎಂದು ಸಹ ಕರೆಯುತ್ತಾರೆ. ಈ ಸೀತಾಮಡುವಿನ ಕುರಿತು ಒಂದು ಪೌರಾಣ ಕಥೆಯೂ ಸಹ ಇದೆ. ರಾಮ ಸೀತಾ ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಈ ಸ್ಥಳದಲ್ಲಿ ಕಾವೇರಿ ನದಿಯು ಗುಪ್ತವಾಗಿ ಹರಿಯುತ್ತಿರುತ್ತದೆ. ಒಮ್ಮೆ ಸೀತಾಮಾತೆಯು ಸ್ನಾನ ಮಾಡುವುದಕ್ಕೆ ಶ್ರೀರಾಮಚಂದ್ರರು ನೀರನ್ನು ಒದಗಿಸುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀರಾಮರು ಲಕ್ಷ್ಮಣನಿಗೆ ಬಾಣವನ್ನು ಭೂಮಿಗೆ ಬಿಡಲು ಹೇಳುತ್ತಾರೆ. ಲಕ್ಷ್ಮಣ ಬಾಣವನ್ನು ಬಿಟ್ಟಾಗ ಅರಿಶಿನ, ಎಣ್ಣೆ, ಸೀಗೆಕಾಯಿ ಅಂಶವಿರುವ ನೀರು ಭೂಮಿಯಿಂದ ತುಂಬಿ ಬರುತ್ತದೆ. ಹೆಚ್ಚು ನೀರು ಹರಿಯುವ ಸಂದರ್ಭದಲ್ಲಿ ಈ ಸೀತಾಮಡು ನೀರು ಕಾಮನ ಬಿಲ್ಲಿನ ಬಣ್ಣವನ್ನು ತಿರುಗುತ್ತದೆ. ಇಲ್ಲಿ ಚಿತ್ರಿಸಲಾಗಿರುವ ಚಿತ್ರಪಟಗಳು ಕಾಣಿಸ್ತಾ ಇರ್ಬೋದು. ಸುತ್ತ ಗೋಡೆ ತುಂಬಾ ಇದೆ. ರಾಮನ ಪ್ರತಿಯೊಂದು ಅವತಾರಗಳನ್ನ ಚಿತ್ರಿಸಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ವಿಶಿಷ್ಟತೆಗಳನ್ನು ಹೊಂದಿರುವ ಈ ದೇವಾಲಯ ತುಂಬಾ ಹೆಸರುವಾಸಿಯಾಗಿದೆ ಮತ್ತು ತುಂಬ ಪ್ರಸಿದ್ಧಿಯಾಗಿದೆ. ಹಾಗೂ ದೇವಾಲಯದ ಒಳಗಡೆ ಈ ಥರ ರಾಮನ ಅವತಾರಗಳನ್ನು ಸುತ್ತಲೂ ಚಿತ್ರಿಸಿದ್ದಾರೆ. ನಿಮಗೆ ಇದೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಯಾರೆಲ್ಲ ಇದನ್ನು ನೋಡಿಲ್ಲ ಒಂದ್ಸರಿ ಹೋಗಿ ನೋಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೂ ಗರ್ಭಗುಡಿ ಒಳಗಡೆ ಯಾವುದೇ ಮೊಬೈಲ್ ಫೋನು, ಕ್ಯಾಮ್ರಾ ಯಾವುದು ಅಲೋ ಇರೋದಿಲ್ಲ. ನೀವು ದೇವ್ರ ದರ್ಶನ ಡೈರೆಕ್ಟಾಗಿ ಹೋಗೇ ಮಾಡಬೇಕಾಗುತ್ತೆ. ಇಲ್ಲಿರುವಂಥ ಈ ವಿಗ್ರಹಗಳನ್ನ ಉತ್ಸವ ಸಮಯದಲ್ಲಿ, ಮೆರವಣಿಗೆ ಟೈಮಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಹಾಗೂ ಈ ದೇವಸ್ಥಾನದ ಒಳಗಡೆನೇ ಒಂದು ಬಾವಿ ಸಹ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ಪೌರಾಣಿಕ ಕಥೆಯನ್ನು ಹೊಂದಿರುವಂಥ ಈ ಸ್ಥಳ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.